ಗುರುಗಳೇ 5.5 ಲಕ್ಷ ರಿಟರ್ನ್ ಬರೋಕೆ ಹೆಲ್ಪ್ ಮಾಡಿ ಪ್ಲೀಸ್ ಗುರುಗಳೇ, ಇಲ್ಲ ನನ್ನ ಲೈಫ್ ಕಷ್ಟ ಆಗುತ್ತೆ. ಸೊ ಸಹನಾ ಅವ್ರು ಕೇಳ್ತಿದ್ದಾರೆ, ನೀವು ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ದೀರಾ ಅಂದ್ಕೊಳ್ತೀನಿ. ಮೇಡಮ್, ನಿಮಗೆ ನೆಕ್ಸ್ಟ್ ವಿಡಿಯೋ ಬರ್ತಿದೆ, ನಾವೊಂದು ಸ್ಪೆಷಲ್ ವಿಡಿಯೋ ಮಾಡ್ತಿದ್ದೀವಿ. ಕೊಟ್ಟ ಹಣ ವಾಪಸ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ಅಥವಾ ಯಾರಿಗೋ ಒಬ್ಬರಿಗೆ ಗೋಲ್ಡ್ ಕೊಟ್ಟಿರ್ತೀರಾ, ಯಾರಿಗೋ ಒಬ್ಬರಿಗೆ ಏನೋ ಹಣ ಕೊಟ್ಟಿರ್ತೀರಾ, ಅದು ವಾಪಸ್ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ಪೆಷಲ್ ವಿಡಿಯೋ ಇದೆ. ಸೊ ಅದು ಖಂಡಿತವಾಗಿಯೂ ಸ್ಪೆಷಲ್ ಸಬ್ಸ್ಕ್ರೈಬರ್ ಆಗಿರೋರಿಗೆ ಸಿಗುತ್ತೆ. ನೀವು ಅಲ್ಲಿ ನೋಡಿ ಅದನ್ನ ಮಾಡಿ. ಆಮೇಲೆ ಇನ್ನೊಂದು ಗೊತ್ತಿರಲಿ ನಿಮ್ಮೆಲ್ಲರಿಗೂ, ಅವ್ರು ಕೇಳಿ ಸಹನಾ ಅವ್ರು ಕೇಳಿದ್ರೆ ನಿಮ್ಗೆ ಹೇಳ್ತಿದ್ದೀನಿ, ಇನ್ನು ಮುಂದೆ ನೀವು ಯಾರಿಗೂ ಕೊಡಬಾರ್ದು. ನೀವು ಹೆಣ್ಣು ಹೊನ್ನು ಮಣ್ಣು, ನೀವ್ ಹೇಗ್ ಕೊಡ್ತೀರೋ ಆಗ ಬರಲ್ಲ, ಅದು ದುಪ್ಪಟ್ಟಾಗಿಯೋ ಅಥವಾ ಎಲ್ಲ ಹೋಗಿಯೋ ಬರುವಂಥದ್ದು ಗ್ಯಾರಂಟಿ ಗೊತ್ತಿರಲಿ. ಇವು ಮೂರು ಅಷ್ಟೇ ಮಾಯೆ. ಇಟ್ ಇಸ್ ಅನ್ ಇಲ್ಯೂಷನ್. ಓಕೆ, ಇಟ್ ವಿಲ್ ನೆವರ್ ಕಮ್ ಬ್ಯಾಕ್ ದ ವೇ ಯು ಎಕ್ಸ್ಪೆಕ್ಟ್ ಇಟ್ ಟು ಕಮ್ ಬ್ಯಾಕ್, ಆರ್ ಇಟ್ ವಿಲ್ ಕಮ್ ವೆನೆವರ್ ಇಟ್ ವಾಂಟ್ಸ್ ಟು, ಆರ್ ಮೇ ನಾಟ್ ಕಮ್ ಆಲ್ಸೋ, ಇಟ್ ಡಿಸಪಿಯರ್ಸ್ ಆಲ್ಸೋ. ಸೊ ಹಾಗಾಗಿ ಅವ್ರ ಕರ್ಮ ನಿಮ್ಗೆ ಯಾಕ್ರಿ ಬೇಕು? ಡೋಂಟ್ ಎವರ್ ಗಿವ್ ಎನಿಬಡಿ ಫಾರ್ ಫ್ರೀ. ಉಚಿತವಾಗಿ ಕೊಡಬಾರದು. ಒಂದ್ ವೇಳೆ ಕೊಟ್ಟರು ಹೇಗಿರ್ಬೇಕು ಅಂತಂದ್ರೆ ನೋಡ್ಕೊಳ್ಳಿ, ಇವತ್ತು ಇದು ಕಲ್ತ್ಬಿಟ್ರಪ್ಪ, ಇನ್ಮೇಲೆ ಯಾರಾದ್ರೂ ನಮ್ಮ ಫ್ಯಾಮಿಲಿಯವರು, ಫ್ರೆಂಡ್ಸ್, ರಿಲೇಟಿವ್ಸ್ ಯಾರೋ ಬಂದು ನಿಮ್ಮನ್ನ ದುಡ್ಡು ಕೇಳಿದ್ರು ಅನ್ಕೊಳ್ಳೋಣ, ನೀವೇನ್ ಮಾಡ್ಬೇಕಾಗ? ಇಲ್ಲಿ ತನಕ ಏನ್ ಮಾಡಿದೀವಿ? ಅಯ್ಯೋ ಏನೋ ಕೊಡದೇ ಇದ್ರೆ ಏನು ಅನ್ಕೊಳ್ತಾರೋ, ಸೆಂಟಿಮೆಂಟ್ ಒಳಗಾಗ್ತಾ ಇದೀವಿ, ಭಾವನೆಗಳಿಗೆ ಒಳಗಾಗ್ತಿದೀವಿ. ನಾವ್ ಹೇಗಿರ್ಬೇಕು?